ರಾತ್ರಿಯಲ್ಲಿ ಕೆಲಸ ಮಾಡುವ ದೇವರು. ದೇವರು ತನ್ನ ಜನರಿಗಾಗಿ ಹೇಗೆ ಕೆಲಸ ಮಾಡುತ್ತಾನೆಂದು ಗ್ರಹಿಸುವುದು ಬಹಳ ಸ್ವಾರಸ್ಯಕರವಾಗಿದೆ. ಮುಂದೆ ಕೆಂಪು ಸಮುದ್ರವನ್ನು, ಹಿಂದೆ ಬೆನ್ನಟ್ಟಿ ಬರುತ್ತಿದ್ದ ಐಗುಪ್ತ ಸೈನ್ಯವನ್ನು ಇಸ್ರಾಯೇಲ್ಯರು ಎದುರಿಸಿದಾಗ ದೇವರು ಅವರ ಪರವಾಗಿ ಕೆಲಸ ಮಾಡಿದನು. ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿದನು. ವಿಮೋಚನೆ ಕಾಂಡ 14:21. ದೇವರು ಆ ರಾತ್ರಿ, ಹೌದು, ಆ ರಾತ್ರಿಯೆಲ್ಲ ಕೆಲಸ ಮಾಡುತ್ತಿದ್ದನು ಎಂದು ನಾವು ಮರೆಯಬಾರದು. ಅನೇಕ ಸಾರಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಕತ್ತಲೆಯ ರಾತ್ರಿಗಳನ್ನು ಎದುರಿಸುವಾಗ ದೇವರು ರಾತ್ರಿಯೆಲ್ಲ ಕೆಲಸ ಮಾಡುತ್ತಿದ್ದಾನೆ ಎನ್ನುವ ಸತ್ಯವನ್ನು ಮರೆತು ಬಿಡುತ್ತೇವೆ. ಕೆಲವೊಮ್ಮೆ ನಾವು ಕತ್ತಲಲ್ಲಿದ್ದು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ನಾಳೆಯನ್ನು ಹೇಗೆ ಎದುರಿಸುವುದು ಎಂದು ತಿಳಿಯದವರಾಗಿರುತ್ತೇವೆ. ನಿಜ, ಆಗ ನಾವು ಸಂಪೂರ್ಣವಾಗಿ ಕೈ ಬಿಡಲ್ಪಟ್ಟವರಾಗಿದ್ದೇವೆ ಎನ್ನುವ ಭಾವನೆ ನಮಗೆ ಉಂಟಾಗುತ್ತದೆ. ಆದರೆ ದೇವರಿಗೆ ಸ್ತೋತ್ರ, ರಾತ್ರಿಯೆಲ್ಲ ನಮಗಾಗಿ ಕೆಲಸ ಮಾಡುವ ಅದ್ಭುತ ರಕ್ಷಕನು ನಮಗಿದ್ದಾನೆ. ಈ ಲೋಕದ ಅತ್ಯಂತ ಅಮೂಲ್ಯವಾದ ಮತ್ತು ಪ್ರಕಾಶಮಾನವಾದ ಕಲ್ಲುಗಳು, ರತ್ನ ಬಹಳ ಕಾಲದವರೆಗೂ ಭೂಮಿಯ ಒಳ ಪದರಿನೊಳಗೆ ಸಂಪೂರ್ಣ ಕತ್ತಲಿನಲ್ಲಿ ರೂಪುಗೊಳ್ಳುತ್ತವೆ. ನಾವು ಹೊಸ ಯೆರೂಸಲೇಮಿನ ಅಸ್ತಿವಾರಕ್ಕಾಗಿ ದೇವರು ಆರಿಸಿಕೊಂಡ ಜೀವಂತ ಕಲ್ಲುಗಳಾಗಿದ್ದೇವೆ. ಎಷ್ಟು ಹೆಚ್ಚಾಗಿ ಕತ್ತಲಿನ ಮುಖಾಂತರ ಹೋಗುತ್ತೇವೋ ಅಷ್ಟು ಪ್ರಕಾಶಮಾನವಾಗಿ ಆತನ ಮಹಿಮೆಗಾಗಿ ಹೊಳೆಯುತ್ತೇವೆ. ಯಾರು ಕತ್ತಲಿನ ರಾತ್ರಿಯಲ್ಲಿ ಜಯಶಾಲಿಗಳಾಗಿ ಉಳಿಯುತ್ತಾರೋ ಅವರಿಗೆ ಮುಂಜಾನೆಯಲ್ಲಿ ಕರ್ತನು ಉದಯದ ಪ್ರಕಾಶವುಳ್ಳ ನಕ್ಷತ್ರದಂತೆ ಬರುತ್ತಾನೆ. ನೀನು ಅಸಾಧ್ಯವಾದ ಪರಿಸ್ಥಿತಿಯನ್ನು ಎದುರಿಸುತ್ತಿರಬಹುದು ಪ್ರಿಯ ಸಹೋದರ ಸಹೋದರಿ. ರಾತ್ರಿಯ ಕತ್ತಲು ಗಾಢವಾಗಿರಬಹುದು. ರಾತ್ರಿಯ ಕಗ್ಗತ್ತಲಿನಲ್ಲಿ ದೇವರು ಕೆಲಸ ಮಾಡುತ್ತಿದ್ದು ಎಲ್ಲವನ್ನೂ ನಿನಗೆ ಅನುಕೂಲವಾಗುವಂತೆ ಮಾರ್ಪಡಿಸುತ್ತಿದ್ದಾನೆ ಎನ್ನುವುದನ್ನು ಮರೆಯಬೇಡ. ಈ ಆಲೋಚನೆಯಿಂದ ಬಲ ಹೊಂದಿ ಧೈರ್ಯ ತಂದುಕೋ ಮತ್ತು ಮುಂದಕ್ಕೆ ಹೋಗು ಎಂಬ ಆತನ ಆಜ್ಞೆಗೆ ವಿಧೇಯನಾಗು. ನಿನ್ನನ್ನು ನಡುಗಿಸಬಹುದಾದ ಬಿರುಗಾಳಿಯೊಳಗೆ ಕಾಲಿಡು. ನಿನ್ನನ್ನು ಮೌನಗೊಳಿಸಬಹುದಾದ ರಾತ್ರಿಯೊಳಗೆ ಕಾಲಿಡು. ಆಗ ನೀನು ಅಲ್ಲಿ ರಾತ್ರಿಯೆಲ್ಲ ಕಾರ್ಯನಿರತನಾಗಿ ಕಾವಲಿದ್ದು ಕಾಯುತ್ತಾ ಇರುವ ಕಾವಲಿನವನನ್ನು ಕಂಡುಕೊಳ್ಳುವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.